ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಮಳೆ ಬಾರದ ಹಿನ್ನೆಲೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ಬಿತ್ತನೆ ಬೀಜಕ್ಕೆ ಹಾಕಿದಂತ ಬಂಡವಾಳ ಕೈಗೆ ಸಿಗದೆ ರೈತ ನಷ್ಟ ಅನುಭವಿಸ್ತಾ ಇದ್ದಾನೆ. ಇದರ ನಡುವೆ ಬೆಳೆ ವಿಮೆ ಮಾಡಿಸಿರುವಂತಹ ರೈತರಿಗೆ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಬಾರದ ಮಳೆ, ಕೈಗೆ ಸಿಗದ ಬೆಳೆ, ಬರ ಘೋಷಣೆ ಆಗ್ತಿಲ್ಲ, ಬೆಳೆ ವಿಮೆ ಸಿಗುತ್ತಿಲ್ಲ. ರಾಜ್ಯದಲ್ಲಿ ಬಹುತೇಕ ಭಾಗಗಳಲ್ಲಿ ಮುಂಗಾರು ಕೈಕೊಟ್ಟಿದೆ. ಆರಂಭದಲ್ಲಿ ಬಂದ ಮಳೆಯನ್ನ ನಂಬಿ ಕೆಲವು ಭಾಗಗಳಲ್ಲಿ ಉತ್ತಿ ಬಿತ್ತನೆ ಕೂಡ ಮಾಡಿದ್ದಾರೆ. ಆದರೆ ಆಗೊಮ್ಮೆ ಈಗೊಮ್ಮೆ ಬಂದ ಮಳೆ ಬೆಳೆದಿರುವಂತಹ ಪೈರಿಗೆ ಸಾಲದಂತಾಗಿದೆ. ಇದರ ನಡುವೆ ಬೆಳೆ ವಿಮೆ ಮಾಡಿಸಿರುವಂತಹ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬೆಳೆ ಬೆಳೆಯುವ ಮೊದಲು ಬೆಳೆ ಕೈಗೆ ಬಾರದೆ ಲಾಸ್ ಆದರೆ ಅದರ ನಷ್ಟವನ್ನ ತಡೆಯಲು ಬೆಳೆ ವಿಮೆ ಮಾಡಿಸುವ ಕೆಲಸವನ್ನ ಕೆಲವೊಂದಿಷ್ಟು ರೈತರು ಮಾಡಿದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಬರ ಅಂತ ಘೋಷಣೆ ಮಾಡದೆ ಸರ್ಕಾರದಿಂದ ಕೊಡುವ ಬರ ಪರಿಹಾರವನ್ನು ಕೂಡ ಸಹ ಕೊಟ್ಟಿಲ್ಲ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ರೈತರು ಈಗ ಸರ್ಕಾರದ ನಿರ್ಧಾರದತ್ತ ಚಿತ್ತವನ್ನು ಹರಿಸಿದ್ದಾರೆ. ರಾಜ್ಯ ಸರ್ಕಾರ ಬರ ಅಂತ ಘೋಷಣೆ ಮಾಡದ ಹಿನ್ನೆಲೆ ರೈತರಿಗೆ ಬೆಳೆ ವಿಮೆ ಕೂಡ ಸಿಗುತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬರಗಾಲ ಅಂತ ಘೋಷಣೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರನೂ ಕೂಡ ಸಹಾಯವನ್ನ ಕೊಡಕ್ಕೆ ಕಾನೂನಡಿಯಲ್ಲಿ ಅವಕಾಶ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಿಲ್ಲ ಅಂದ್ರೆ ವಿಮಾ ಕಂಪನಿಗಳು ಕೂಡ ಪರಿಹಾರ ಕೊಡಲ್ಲ. ವಿಮಾ ಕಂಪನಿಗಳಿಗೆ ಹಬ್ಬ ಘೋಷಣೆ ಮಾಡಿದ ತಕ್ಷಣ ಅವರು ಹಣ ಬಿಡುಗಡೆ ಮಾಡಬೇಕಾಗ್ತೈತೆ. ಇವತ್ತು ರೈತರು ನಾನು ಹೋಗಿ ಭೇಟಿ ಮಾಡಿದಾಗ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟ್ ಬರ ಅಂತ ಘೋಷಣೆ ಮಾಡಿ ನಮ್ಗೆ ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ ಹಣ ಆದ್ರೂ ಬರ್ತೈತೆ ಅಂತ, ಬೆಳೆ ವಿಮೆ ಆದ್ರೂ ಬರ್ತೈತೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ನಮ್ಮ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರಿವೆಂಟಿವ್ ಸೋಯಿಂಗ್ ಸೇರಿ ಬಹಳಷ್ಟು ರೀತಿಯಲ್ಲಿ ಬೆಳೆ ವಿಮೆಯನ್ನ ಮಾಡಲಾಗಿದೆ. ಇನ್ನು ಈ ಹಿಂದೆ ಕಪ್ ಅಂಡ್ ಕ್ರಾಫ್ಟ್ ಬೆಳೆ ವಿಮೆ ಯೋಜನೆ ಬಂದಿದ್ದು ಬೆಳೆ ವಿಮೆಯಡಿ ಹಲವು ರೈತರು ಹಣ ಪಡೆದುಕೊಂಡಿದ್ದಾರೆ. ಬೆಳೆ ವಿಮೆಯ ಪ್ರಕಾರ 2% ರೈತರು ಮತ್ತು 11% ರಾಜ್ಯ, 11% ಕೇಂದ್ರ ಈ ಬೆಳೆ ವಿಮೆಯನ್ನ ಕಟ್ಟಬೇಕಾಗಿದೆ. ಬಾಕಿ ಹಣವನ್ನ ಬೆಳೆ ನಷ್ಟದ ಅನುಗುಣವಾಗಿ ಪರಿಹಾರ ಸಿಗಲಿದ್ದು ರೈತರಿಗೆ ವಿಮೆ ಹಣ ಸಿಗುವಂತೆ ಮಾಡಲು ಸರ್ಕಾರ ಬದ್ಧವಿದೆ ಅಂತ ಸ್ಪಷ್ಟನೆ ನೀಡಿದರು. ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನು ಹೋದ ಸಲ ಪ್ರಯತ್ನ ಮಾಡಿ ಸರಿಯಾಗಿ ಏನು ಅವರು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮತ್ತು ಲೋಕಲೈಸ್ಡ್ ಕೆಲಾಮಿಟಿ ಅನ್ನುವಂಥದ್ದು, ಪ್ರಿವೆಂಟಿವ್ ಸೋಯಿಂಗ್ ಅನ್ನುವಂಥದ್ದು ಬಹಳಷ್ಟು ಇದೆ. ಹಿಂದೆ ನಾವು ಕಪ್ ಅಂಡ್ ಕ್ಯಾಪ್ ಮೆಥಡ್ ಅಲ್ಲಿ ಬೆಳೆ ವಿಮೆ ಯೋಜನೆ ಜಾರಿಗೆ ಬಂದಿತ್ತು, ನಾವೆಲ್ಲ ಪ್ರಸ್ತಾವನೆ ಮಾಡಿದ್ದೇವೆ. ಹೀಗಾಗಿ ನಮ್ಮ ಒಂದೇ ಜಿಲ್ಲೆಗೆ ಸುಮಾರು 264 ಕೋಟಿ ರೂಪಾಯಿ ಬೆಳೆ ವಿಮೆ ಬೀದರ್ ಜಿಲ್ಲೆಗೆ ಬಂದಿದೆ. ಕಲಬುರಗಿಗೂ ಬಹಳಷ್ಟು ಬೆಳೆ ವಿಮೆ ನಮಗೆ ಸಿಕ್ಕಿದೆ. ಹೀಗಾಗಿ ಬೆಳೆ ವಿಮೆ ಇವತ್ತು ನಾವು ರಾಜ್ಯ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟು ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ ಬೆಳೆ ವಿಮೆ ಪ್ರಕಾರ ಒಂದು 2% ರೈತರು ಪ್ರೀಮಿಯಂ ಕಟ್ತಾರೆ, 11% ರಾಜ್ಯ ಸರ್ಕಾರ ಕಟ್ತದೆ, 11% ಕೇಂದ್ರ ಸರ್ಕಾರ ಕಟ್ತದೆ. ಮತ್ತೆ ಬಾಕಿ ಹಣ ಏನಿದೆ ಅಲ್ಲ ಅದನ್ನು ಇವತ್ತು ಎಷ್ಟು ಬೆಳೆ ವಿಮೆಗೆ ಅವರು ಇನ್ಶೂರ್ ಮಾಡ್ತಾರೆ. ಸದ್ಯ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಕಷ್ಟದಲ್ಲಿದ್ದಾರೆ. ಬೆಳೆಯನ್ನೇ ನಂಬಿರುವಂತಹ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದು ಸರ್ಕಾರದ ಪರಿಹಾರವೋ ಬೆಳೆ ವಿಮೆ ಪರಿಹಾರವೋ ಯಾವುದಾದರಲ್ಲಿ ಸಿಗಲಿ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಮಳೆ ಬಾರದ ಹಿನ್ನೆಲೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ಬಿತ್ತನೆ ಬೀಜಕ್ಕೆ ಹಾಕಿದಂತ ಬಂಡವಾಳ ಕೈಗೆ ಸಿಗದೆ ರೈತ ನಷ್ಟ ಅನುಭವಿಸ್ತಾ ಇದ್ದಾನೆ. ಇದರ ನಡುವೆ ಬೆಳೆ ವಿಮೆ ಮಾಡಿಸಿರುವಂತಹ ರೈತರಿಗೆ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಬಾರದ ಮಳೆ, ಕೈಗೆ ಸಿಗದ ಬೆಳೆ, ಬರ ಘೋಷಣೆ ಆಗ್ತಿಲ್ಲ, ಬೆಳೆ ವಿಮೆ ಸಿಗುತ್ತಿಲ್ಲ. ರಾಜ್ಯದಲ್ಲಿ ಬಹುತೇಕ ಭಾಗಗಳಲ್ಲಿ ಮುಂಗಾರು ಕೈಕೊಟ್ಟಿದೆ. ಆರಂಭದಲ್ಲಿ ಬಂದ ಮಳೆಯನ್ನ ನಂಬಿ ಕೆಲವು ಭಾಗಗಳಲ್ಲಿ ಉತ್ತಿ ಬಿತ್ತನೆ ಕೂಡ ಮಾಡಿದ್ದಾರೆ. ಆದರೆ ಆಗೊಮ್ಮೆ ಈಗೊಮ್ಮೆ ಬಂದ ಮಳೆ ಬೆಳೆದಿರುವಂತಹ ಪೈರಿಗೆ ಸಾಲದಂತಾಗಿದೆ. ಇದರ ನಡುವೆ ಬೆಳೆ ವಿಮೆ ಮಾಡಿಸಿರುವಂತಹ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬೆಳೆ ಬೆಳೆಯುವ ಮೊದಲು ಬೆಳೆ ಕೈಗೆ ಬಾರದೆ ಲಾಸ್ ಆದರೆ ಅದರ ನಷ್ಟವನ್ನ ತಡೆಯಲು ಬೆಳೆ ವಿಮೆ ಮಾಡಿಸುವ ಕೆಲಸವನ್ನ ಕೆಲವೊಂದಿಷ್ಟು ರೈತರು ಮಾಡಿದ್ದಾರೆ.
ಇದರ ನಡುವೆ ರಾಜ್ಯ ಸರ್ಕಾರ ಬರ ಅಂತ ಘೋಷಣೆ ಮಾಡದೆ ಸರ್ಕಾರದಿಂದ ಕೊಡುವ ಬರ ಪರಿಹಾರವನ್ನು ಕೂಡ ಸಹ ಕೊಟ್ಟಿಲ್ಲ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ರೈತರು ಈಗ ಸರ್ಕಾರದ ನಿರ್ಧಾರದತ್ತ ಚಿತ್ತವನ್ನು ಹರಿಸಿದ್ದಾರೆ. ರಾಜ್ಯ ಸರ್ಕಾರ ಬರ ಅಂತ ಘೋಷಣೆ ಮಾಡದ ಹಿನ್ನೆಲೆ ರೈತರಿಗೆ ಬೆಳೆ ವಿಮೆ ಕೂಡ ಸಿಗುತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬರಗಾಲ ಅಂತ ಘೋಷಣೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರನೂ ಕೂಡ ಸಹಾಯವನ್ನ ಕೊಡಕ್ಕೆ ಕಾನೂನಡಿಯಲ್ಲಿ ಅವಕಾಶ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಿಲ್ಲ ಅಂದ್ರೆ ವಿಮಾ ಕಂಪನಿಗಳು ಕೂಡ ಪರಿಹಾರ ಕೊಡಲ್ಲ. ವಿಮಾ ಕಂಪನಿಗಳಿಗೆ ಹಬ್ಬ ಘೋಷಣೆ ಮಾಡಿದ ತಕ್ಷಣ ಅವರು ಹಣ ಬಿಡುಗಡೆ ಮಾಡಬೇಕಾಗ್ತದೆ. ಇವತ್ತು ರೈತರು ನಾನು ಹೋಗಿ ಭೇಟಿ ಮಾಡಿದಾಗ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟ್ ಬರ ಅಂತ ಘೋಷಣೆ ಮಾಡಿ ನಮ್ಗೆ ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ ಹಣ ಆದರೂ ಬರ್ತೈತೆ ಅಂತ, ಬೆಳೆ ವಿಮೆ ಆದರೂ ಬರ್ತೈತೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ನಮ್ಮ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರಿವೆಂಟಿವ್ ಸೋಯಿಂಗ್ ಸೇರಿ ಬಹಳಷ್ಟು ರೀತಿಯಲ್ಲಿ ಬೆಳೆ ವಿಮೆಯನ್ನ ಮಾಡಲಾಗಿದೆ. ಇನ್ನು ಈ ಹಿಂದೆ ಕಪ್ ಅಂಡ್ ಕ್ರಾಫ್ಟ್ ಬೆಳೆ ವಿಮೆ ಯೋಜನೆ ಬಂದಿದ್ದು, ಬೆಳೆ ವಿಮೆಯಡಿ ಹಲವು ರೈತರು ಹಣ ಪಡೆದುಕೊಂಡಿದ್ದಾರೆ. ಬೆಳೆ ವಿಮೆಯ ಪ್ರಕಾರ 2% ರೈತರು ಮತ್ತು 11% ರಾಜ್ಯ, 11% ಕೇಂದ್ರ ಈ ಬೆಳೆ ವಿಮೆಯನ್ನ ಕಟ್ಟಬೇಕಾಗಿದೆ. ಬಾಕಿ ಹಣವನ್ನ ಬೆಳೆ ನಷ್ಟದ ಅನುಗುಣವಾಗಿ ಪರಿಹಾರ ಸಿಗಲಿದ್ದು, ರೈತರಿಗೆ ವಿಮೆ ಹಣ ಸಿಗುವಂತೆ ಮಾಡಲು ಸರ್ಕಾರ ಬದ್ಧವಿದೆ ಅಂತ ಸ್ಪಷ್ಟನೆ ನೀಡಿದರು. ನಮ್ಮ ಜಿಲ್ಲೆಯಲ್ಲಿ ನಾನು ಹೋದ ಸಲ ಪ್ರಯತ್ನ ಮಾಡಿ ಸರಿಯಾಗಿ ಏನು ಅವರು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮತ್ತು ಲೋಕಲೈಸ್ ಕೆಲಾಮಿಟಿ ಅನ್ನುವಂಥದ್ದು, ಪ್ರಿವೆಂಟಿವ್ ಸೋಯಿಂಗ್ ಅನ್ನುವಂಥದ್ದು ಬಹಳಷ್ಟು ಇದೆ. ಹಿಂದೇನು ಕಪ್ ಅಂಡ್ ಕ್ಯಾಪ್ ಮೆಥಡ್ ಅಲ್ಲಿ ಬೆಳೆ ವಿಮೆ ಯೋಜನೆ ಜಾರಿಗೆ ಬಂದಿತ್ತು, ನಾವೆಲ್ಲ ಪ್ರಸ್ತಾವನೆ ಮಾಡಿದ್ದೇವೆ. ಹೀಗಾಗಿ ನಮ್ಮ ಒಂದೇ ಜಿಲ್ಲೆಗೆ ಸುಮಾರು 264 ಕೋಟಿ ರೂಪಾಯಿ ಬೆಳೆ ವಿಮೆ ಬೀದರ್ ಜಿಲ್ಲೆಗೆ ಬಂದಿದೆ. ಕಲಬುರಗಿಗೂ ಬಹಳಷ್ಟು ಬೆಳೆ ವಿಮೆ ನಮಗೆ ಸಿಕ್ಕಿದೆ. ಹೀಗಾಗಿ ಬೆಳೆ ವಿಮೆ ಇವತ್ತು ನಾವು ರಾಜ್ಯ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟು ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ ಬೆಳೆ ವಿಮೆ ಪ್ರಕಾರ 2% ರೈತರು ಪ್ರೀಮಿಯಂ ಕಟ್ತಾರೆ, 11% ರಾಜ್ಯ ಸರ್ಕಾರ ಕಟ್ತದೆ, 11% ಕೇಂದ್ರ ಸರ್ಕಾರ ಕಟ್ತದೆ. ಮತ್ತೆ ಬಾಕಿ ಹಣ ಏನಿದೆ ಅಲ್ಲ ಅದನ್ನು ಇವತ್ತು ಎಷ್ಟು ಬೆಳೆ ವಿಮೆಗೆ ಅವರು ಇನ್ಶೂರ್ ಮಾಡ್ತಾರೆ. ಸದ್ಯ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಕಷ್ಟದಲ್ಲಿದ್ದಾರೆ. ಬೆಳೆಯನ್ನೇ ನಂಬಿರುವಂತಹ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದು, ಸರ್ಕಾರದ ಪರಿಹಾರವೋ ಬೆಳೆ ವಿಮೆ ಪರಿಹಾರವೋ ಯಾವುದಾದರಲ್ಲಿ ಸಿಗಲಿ ಅಂತ ಕಾತುರದಿಂದ ಕಾಯ್ತಿದ್ದಾರೆ.